ಅನಾನಸ್ಸು ಕಟ್ ಮಾಡಿ ಆಯಿತು. ಒಂದು ತುಂಡು ತಿಂದೆ ನಾನು. ತುಂಬ ಸ್ವೀಟ್ ಇದೆ ಆಯಿತಾ, ತುಂಬಾ ಸ್ವೀಟ್ ಇದೆ. ಅದರ ಸಂಡಿಗೆ ಹಾಕ್ತಾ ಇದ್ದೇನೆ, ಸಾಬಕ್ಕಿ ಸಂಡಿಗೆ. ಹಪ್ಪಳ ಮಾಡಬೇಕಂತ ಇತ್ತು, ಅದಕ್ಕೆ ಒಣಗಿದೆ ಸ್ವಲ್ಪ ಲೈಟಾಗಿ, ಅಡಿಯಲ್ಲಿ ಸ್ವಲ್ಪ ಲೈಟಾಗಿ ಪಸೆ ಇದೆ. ಲೈಟ್ ಅಂದರೆ ಲೈಟ್, ತುಂಬ ಸಂಜೆ ತನಕ ಇವಾಗ ಬಿಸಿಲಿದ್ರೆ ಒಣಗ್ತಿತ್ತು. ನೋಡೀಗ ಬೆಳಗ್ಗೆ ಪಂಪರನ್ ಮಾಡಿದೆ, ಅಲ್ಲಿ ಗುಡ್ಡೆಸಸ್ ತೋಟಕ್ಕೆ ನೀರು ಹಾಕುವ ಅಂತ. ಮಳೆ ಬರ್ತಾ ಇಲ್ಲ ಅಂತ ನೋಡಿ. ಈಗ ಬೆಳಗ್ಗೆ 6:30 ಆಯಿತು. ವಾತಾವರಣ ನೋಡಿ ಹೇಗಿದೆ ಅಂತ. ಫುಲ್ಲು ಸೆಕೆ ಉಂಟಾಯ್ತಾ, ಮುಗಿಲು ಸಹ ಆಗ್ತಾ ಇಲ್ಲ, ಮಳೆ ಸಹ ಇಲ್ಲ, ಏನಿಲ್ಲ. ಈ ಥರ ಅದರ ಅವಸ್ಥೆ ಅಂತ. ಹಾಗಾಗಿ ಹೋಗಿ ಪಂಪರನ್ ಮಾಡಿದೆ. ಇನ್ನು ಹೋಗಿ ಅಲ್ಲಿ ಗೇಟ್ ವಾಲ್ ಬದಲಿಸಬೇಕು. ನೀರು ಹೋಗ್ತಾ ಉಂಟು, ಹಾಗೆ ಗೇಟ್ ವಾಲ್ ಬದಲಿಸಿದರೆ ಅಲ್ಲಿ ನಿನ್ನೆ ಹೋದಲ್ಲಿಗೆ ಆಯಿತು. ನೋಡಿ ನಮ್ಮ ಈ ತೋಟಕ್ಕೆ ಈಗ ಗೇಟ್ ವಾಲ್ ಹಾಕ್ಲಿಕ್ಕೆ ಅಂತ ಹೊರಟದ್ದು. ಇಲ್ಲಿ ಯಾವ ಸೈಡ್ ನೀರು ಹೋಗ್ತಾ ಉಂಟು ಅಂತ ನಂಗೆ ಸಹ ಗೊತ್ತಿಲ್ಲ, ನೋಡಬೇಕಷ್ಟೀಗ. ಇಲ್ಲಿ ಮೇಲೆಲ್ಲ ಸ್ವಲ್ಪ ಬಂದಾಗೆ ಕಾಣ್ತಾ ಉಂಟು, ಮೋಸ್ಟ್ಲಿ ಇಲ್ಲಿಗೆ ಅಂತ. ನಾನು ಇಂಥದಕ್ಕೆ ಫುಲ್ ಕೆಳಗೆ ಹೋಗುವಾಗೆ ಮಾಡ್ತೇನೆ. ಫಸ್ಟ್ ನೀರು ಫುಲ್ ಕೆಳಗೆ ಫಸ್ಟ್ ಹೋದರೆ ನೆಕ್ಸ್ಟ್ ಇಲ್ಲಿ ಮೇಲೆ ಮಧ್ಯದ ಸೈಡ್, ಆಮೇಲೆ ಇಲ್ಲಿ ಮೇಲದ ಸೈಡ್, ಆ ಥರ 3 ವಿಭಜನೆ ಮಾಡಿಕೊಂಡು ನೀರು ಹೋಗುವಾಗೆ ಮಾಡೋದು ಇಲ್ಲಿಗೆ, ಈ ತೋಟಕ್ಕೆ. ಇದು ನಮ್ಮದು ಸೆಕೆಂಡ್ ಏರ್ ಪೈಪ್ ಜಾಗ ನೋಡಿ. ಇಲ್ಲಿ ಈ ಥರ ಮೇಯ್ನ್ ಲೈನ್ ಉಂಟಾಯ್ತು ಈ ಜಾಗದಲ್ಲಿ. ಇಲ್ಲಿ ಒಂದು ಏರ್ ಪೈಪ್ ಇದು ಕಾಣ್ತಾ ಉಂಟಾ, ಈ ಥರ ಇಲ್ಲಿ ಒಂದು ಉಂಟು, ಅಲ್ಲಿ ಮೇಲ್ಗಡೆ ಒಂದು ಉಂಟು. ಸೊ ಈ ಸಾಲಲ್ಲಿ ಒಂದು ಗೇಟ್ ವಾಲ್ ಇಲ್ಲಿ ಕಟ್ಟಿದರೆ ಇದರ ಕೆಳಗೆಲ್ಲ ಬರುವಾಗೆ ಮಾಡಲಿಕ್ಕೆ ಆಗ್ತದೆ. ಮತ್ತು ಅಲ್ಲಿ ಇನ್ನೊಂದು ಉಂಟು, ಅಲ್ಲಿಂದ ಮಾಡಿದರೆ ಅದರ ಮೇಲೆಗೆ ಆ ಕಡೆ, ಹಾಗೆ ಆ ಥರ ಮಾಡಿಕೊಂಡು ನಾವು ನೀರಿನ ವ್ಯವಸ್ಥೆ ಮಾಡೋದು. ಮೊನ್ನೆ ಈಟ್ ಹಾಕುವಾಗ ಸ್ವಲ್ಪ ಎಲ್ಲ ಈ ಥರ ಬಿಚ್ಚಿ ಹೋಗಿ ಎಲ್ಲ ಆಗಿದೆ ನೋಡಿ. ಇದನ್ನು ಸಿಕ್ಕಿಸ್ಬೇಕೀಗ. ಮತ್ತು ಇದನ್ನು ತಿರುಗಿಸ್ಬೇಕು ಹೀಗೆ. ಅಲ್ಲಿ ಕರೆಕ್ಟ್ ಅದಕ್ಕೆ ಬೀಳುವಾಗ ಮಾಡಬೇಕಲ್ಲ. ಕೆಲವೆಲ್ಲ ಬಿದ್ದುಕೊಂಡು ಉಂಟು, ಈಗ ಅದನ್ನು ಜಾಸ್ತಿ ಸರಿ ಮಾಡಿಕೊಂಡು ಕೂತ್ಕೊಳ್ಳೋದಿಲ್ಲ. ನೀರಾದರೂ ಕರೆಕ್ಟ್ ಹೊಂಡಕ್ಕೆ ಹೋಗುವಾಗೆ ಉಂಟು ಈಗ. ಸೊ ಆ ಥರ ಮಾಡಿ ಇದೀಗ ಮೋಸ್ಟ್ಲಿ ಇಲ್ಲಿ ಮೇಲೆಗೆ ಬರುವಾಗ ಉಂಟು. ನಾನು ಇಲ್ಲಿ ಕೆಳಗೆ ಹೋಗುವಾಗೆ ಮಾಡ್ತೇನೆ ನೋಡಿ. ನಮ್ಮದು ಇಲ್ಲಿ ಒಂದು ಗೇಟ್ ವಾಲ್ ಉಂಟಾ, ಈ ಗೇಟ್ ವಾಲ್ ಕಾಣ್ತಾ ಉಂಟಲ್ಲ, ಈ ಗೇಟ್ ವಾಲನ್ನು ಬದಲಿಸಲಿಕ್ಕೆ, ಕೆಳಗೆ ಹೋಗುವಾಗೆ ಮಾಡಲಿಕ್ಕೆ ಹೀಗೆ. ಸೊ ಈಗ ಏನಾಗ್ತದೆ, ಇಲ್ಲಿ ಕೆಳಗಿರುವ ಎಲ್ಲ ಜಾಗಕ್ಕೂ ನೀರು ಹೋಗ್ತದೆ. ಇಲ್ಲಿಗೆ ಸಹ ಲೈಟಾಗಿ ಬರ್ತದೆ ಇದರ ಈ ಗೇಟ್ ವಾಲ್ ಇದು ಮೇಲಿದೆ ಸೈಡಿಗೆ, ಆದರೆ ಅಲ್ಲಿ ಕೆಳಗೆಗೆ ಸರಿಯಾಗಿ ಹೋಗ್ತದೆ. ಅಲ್ಲಿಗೆ ಒಂದು ಅರ್ಧ 1 ಗಂಟೆ ಹೋದಾಗ ಇಲ್ಲಿ ಕಟ್ಟೋದು. ಸೊ ಅದರ ಮೇಲೆ ಜಾಗ ಇಲ್ಲಿಗೆ ಇಷ್ಟು ಜಾಗಕ್ಕೆ ಬರ್ತದೆ. ಅದಾದ ನಂತರ ಅದರ ಮೇಲಿದು ಅಲ್ಲಿದು ಗೇಟ್ ವಾಲ್ ಕಟ್ಟೋದು, ಅದಕ್ಕಿಂತ ಮೇಲೆ ಜಾಗಕ್ಕೆ ಹೋಗ್ತದೆ. ಹಾಗೆ ನೋಡಿ, ನಮ್ಮ ಲೊಕೇಶನಲ್ಲಿ ಕೂಡ ನಾನು ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದೆ. ಒಂದು 60% ಆಫ್ ಚಾನ್ಸ್ ಆಫ್ ರೈನ್ ಅಂತಿದೆ. ಈ ಥರ ಮೊನ್ನೆಯಿಂದ ಬರ್ತಾ ಉಂಟು, ಆದರೆ ಒಮ್ಮೆ ಸಹ ಮಳೆ ಬೀಳ್ತಾ ಇಲ್ಲ ಆಯಿತಾ. ಎಷ್ಟು ಸೆಕೆ ಇದೆ ಅಂತಂದರೆ ಭಯಾನಕ ಸೆಕೆ ಇದೆ. ಅಷ್ಟಲ್ಲದೆ ಇಲ್ಲಿ ನೀರಿಲ್ಲದ್ದೇ ಆಗೋದು ಅದೇ ಸಮಸ್ಯೆ ಮುಖ್ಯವಾಗಿ. ಇನ್ನು ಸಹ ಈ ಡ್ರಿಪ್ಪಲ್ಲಿ ನೀರು ಹಾಕಬೇಕಲ್ಲ ಅಡಿಕೆ ಮರಗಳಿಗೆ. ಮಳೆ ಬಂದರೆ ಅದರದ್ದು ಟೆನ್ಷನ್ ಇರೋದಿಲ್ಲ. ಹಾಗೆ ಅದರದ್ದೊಂದು ಸಮಸ್ಯೆ, ಮಳೆ ಬರಲಿ ಅಂತ ಕಾಯ್ತಾ ಇರೋದು, ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ಆ ಥರ ಆಗಿದೆ ನಮ್ಮ ಅವಸ್ಥೆ ಈಗ. ವಾತಾವರಣ ಎಲ್ಲ ಫುಲ್ಲು ಸೆಕೆಯಾಗಿ ಇನ್ನು ಸಹ ಮಳೆ ಬರ್ತಿಲ್ಲ ಅಂದ್ರೆ ಅವಸ್ಥೆ ಎಂಥದ್ದು.
ನಾನೀಗ ಈ ಜಾಗದಲ್ಲೆಲ್ಲ ಕ್ಲೀನ್ ಮಾಡ್ತೇನೆ ಅಂತ ಹೇಳಿದ್ದೆಲ್ಲ ತೋರಿಸ್ತೇನೆ. ಈ ಜಾಗದಲ್ಲೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಇಲ್ಲೆಲ್ಲ ಚಂಡಿ ಚಂಡಿ ಇದೆ. ಹಾಗೆ ಅದನ್ನೆಲ್ಲ ಹೀಗೆ ಒಣಗಲಿ ಅಂತ ರಾಶಿ ಇಟ್ಟು ಬಿಟ್ಟೆ ಗುಡಿಸಿ ಎಲ್ಲ. ಸಂಜೆ ತೆಗಿಬಹುದಂತ ನೋಡ್ಬೇಕು ಇವತ್ತು ಆಗ್ತದೆ ಇಲ್ಲ ಅಂತ. ಮಳೆ ಬಂದರೆ ಚಂಡಿ ಆಗ್ತದೆ, ವಾಪಸ್ ತೆಗಿಬೇಕಷ್ಟೇ. ಇಲ್ಲೆಲ್ಲ ಇತ್ತಲ್ಲ ಕ್ಲೀನ್ ಗುಡಿಸಿದೆ. ತೆಂಗಿನಕಾಯಿ ಎಲ್ಲ ಇತ್ತು, ಗೋಣಿಯಲ್ಲಿ ತುಂಬಿಸಿಟ್ಟೆ. ನಮಗೆ ಒಂದು ದೊಡ್ಡ ಕೆಲಸ ಉಂಟಾಯ್ತು. ಇಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಅಂತ ತೋರಿಸ್ತೇನೆ. ಇಲ್ಲಿ ಎಲ್ಲ ಕೆಲಸ ಆದಾಗ ಇವರು ಗೋಣಿಯಲ್ಲಿ ತುಂಬಿಸಿ ಕೆಲಸದವ್ರ ಹತ್ರ ನಾನು ಇರಲಿಲ್ಲ, ಇಲ್ಲಿ ಇಡ್ಲಿಕ್ಕೆ ಹೇಳಿದ್ರು ಅವರು. ನೋಡಿ ಗೇಟ್ನ ಇದರ ಪಕ್ಕದಲ್ಲೇ ಇಟ್ಟಿದ್ದಾರೆ ನೋಡಿ, ಅದೆಲ್ಲ ಗೋಣಿ ಕುಂಬಾಗಿ ಇಲ್ಲೆಲ್ಲ ಬಿದ್ದು ಇವಾಗ ನಮಗೆ ಗೇಟ್ ತೆಗಿಲಿಕ್ಕೆ ಹಾಕಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು. ಇದನ್ನೆಲ್ಲ ಇನ್ನು ತೆಗೆದು ವಾಪಸ್ ಬೇರೆ ಕಡೆ ಹಾಕಬೇಕಷ್ಟೆ. ಅದು ನೆಲದಲ್ಲೇ ಹಾಕಿದರೆ, ಗ್ಯಾಪ್ ಬಿಟ್ಟು ಹಾಕಿದರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಗೋಣಿಯಿಂದ ಗೋಣಿ ಹರಿದು ಎಲ್ಲ ಇಲ್ಲಿಗೆ ಬೀಳ್ತದೆ. ಗೇಟ್ ಹಾಕ್ಲಿಕ್ಕೂ ಆಗೋದಿಲ್ಲ, ತೆಗಿಲಿಕ್ಕೂ ಆಗೋದಿಲ್ಲ. ಇಬ್ಬರು ಬೇಕಾಗ್ತದೆ. ಅವರು ಒಬ್ಬರು ತೆಗಿವಾಗ ಇಲ್ಲಿ ಬಿದ್ದ ಹಾಗೆ ಆಚೆ ಮಾಡಿಬಿಟ್ರು. ಈಗ 2-3 ದಿನದಿಂದ ತುಂಬ ಕಷ್ಟಪಡ್ತಾ ಇದ್ದೇನೆ. ನಾನು ರೀಪೆಲ್ಲ ಇಟ್ಟಿದ್ದೇನೆ ಆಯಿತಾ. ಇಲ್ಲೆಲ್ಲ ನೋಡಿ ರೀಪೆಲ್ಲ ಇಟ್ಟಿದ್ದೇನೆ. ಅದು ಎಷ್ಟಾದರೆ ಇಲ್ಲಿ ಮೇಲೆ ಹರಿದು ಇಲ್ಲಿಗೆ ಬೀಳ್ತದೆ. ಅದು ಸ್ಲೈಡಿಂಗ್ ಗೇಟ್ ಅಲ್ವಾ, ಇದಕ್ಕೆ ಸಿಕ್ಕಿದ್ರೆ ಇಲ್ಲಿ ಗೇಟ್ ತೆಗಿಲಿಕ್ಕೂ ಆಗೋದಿಲ್ಲ. ಆಮೇಲೆ ಇಲ್ಲೆಲ್ಲ ಬಿದ್ದರೆ ಎಲ್ಲ ಗೋಣಿಯಲ್ಲಿ ನೋಡಿ ಇವರು ತಿನ್ನೋದನ್ನು ಸಹ ತುಂಬಿಸಿಟ್ಟಿದ್ರು. ಅವರು ಗುಡ್ಕ ಏನೋ ತಿಂತಾರಲ್ಲ ಕೆಲಸಕ್ಕೆ ಬಂದವರು, ಅದನ್ನು ಅದರೊಳಗೆ ಹಾಕಿ ತುಂಬಿಸಿಟ್ಟಿದ್ರು. ಅಡಿಕೆ ಮರ ಒಂದನ್ನು ಭಾಗ ಮಾಡಿ ಒಳಗೆ ಇಟ್ಟಿದ್ದೇನೆ, ಒಂದನ್ನು ಕೊಂಡೋಗಿ. ಇದು ನೋಡಿ ಇಲ್ಲಿ ಇಟ್ಟೆ. ಇದು ಸ್ವಲ್ಪ ಭಾರ ಇದೆ, ಇದನ್ನು ತುಂಡು ಮಾಡಿ ಸಾಗಬೇಕಷ್ಟೆ. ಕತ್ತಿ ನಾನು ಮೊನ್ನೆ ಅದನ್ನು ಸಣ್ಣ ಕತ್ತಿಯಲ್ಲಿ ಮಾಡಿದ್ದೆ. ಒಂದು ದೊಡ್ಡ ಕತ್ತಿ ಕಳೆದ ಸಲ ನಾನು ಮಾಡಿ ಹಾಳು ಮಾಡಿ ಹಾಕಿದ್ದೇನೆ ಆಯಿತಾ. ಅದಕ್ಕೆ ನಿಜವಾಗ್ಲೂ ಒಂದು ಕೈ ಮಾಡುವ ಏನಾದರೂ ಬೇಕಾಗ್ತದೆ ಇದನ್ನು ಕಟ್ ಮಾಡಲಿಕ್ಕೆ, ಭಾಗ ಮಾಡಲಿಕ್ಕೆ. ಇದು ಅದರಲ್ಲಿ ಮಾಡಿದರೆ ಕತ್ತಿ ಹಾಳಾಗ್ತದೆ. ಹಾಗೆ ನಾನು ಇವಾಗ ಕತ್ತಿ ಇನ್ನೊಂದು ಹಾಳು ಮಾಡಿ ಹಾಕೋದಿಲ್ಲ, ಬೈತಾರೆ ನನಗೆ ಅಂತ ಇದನ್ನೀಗ ಇಲ್ಲಿ ಇಟ್ಟಿದ್ದೇನೆ. ಇದನ್ನು ಭಾರ ಇದೆ ತುಂಬ, ಅದ್ರ ಮೇಲೆ ಇಲ್ಲಿ ತಂದಿಟ್ಟೆ. ಇನ್ನು ಇಲ್ಲಿಂದ ಕೊಂಡೋಗಿ ಒಳಗೆ ತೆಗೆದಿಡ್ಬೇಕು. ಅದನ್ನು ಭಾಗ ಮಾಡಿಸ್ತೇನೆ ನಾನು ಯಾರ ಹತ್ರ ಅದರನ್ನು. ಹಾಗೆ ನಮ್ಮಲ್ಲಿ ಮಡು ಇಲ್ಲ, ಇಲ್ಲದಿದ್ದರೆ ನಾನೇ ಮಾಡ್ತಿದ್ದೆ ಇದನ್ನು. ಈ ಜಾಗದಲ್ಲೆಲ್ಲ ನೋಡಿ ನೀರು ಹೋಗುವ ಜಾಗ ಅಲ್ಲ, ಈ ಇಂಟರ್ಲಾಕಿನ ಅಡಿಯಿಂದ ಬರುವ ನೀರಿಗೂ ಇಲ್ಲಿ ಒಂದು ಪೈಪ್ ತುದಿ ಕೊಟ್ಟಿದ್ದಾರೆ ಈ ಜಾಗದಲ್ಲಿ, ಕಣಿಯ ಒಳಗೆ ಇದರ ಅಡಿಯಿಂದ. ಹಾಗೆ ಅದು ಇಲ್ಲೊಂದು ಇದೆ, 2 ಸೈಡಲ್ಲಿ ಇದೆ ನೀರು ಹೋಗಲಿಕ್ಕೆ. ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಿವಾಗ ನಾನು ಈ ಜಾಗ ಇಷ್ಟು ಇಲ್ಲೆಲ್ಲ ಇತ್ತು. ಇಲ್ಲೂ ಸಹ ತುಂಬ ಹುಲ್ಲಿತ್ತು ಇಷ್ಟು ಜಾಗದಲ್ಲಿ. ಹಾಗೆ ಅದನ್ನು ಸಹ ತೆಗೆದೆ, ಅದು ಅಲ್ಲಿ ಹೋಗುವ ಹಾಗೆ ಮಾಡಿದೆ. ಹಾಗೆ ಇಲ್ಲೆಲ್ಲ ತುಳಸಿ ಗಿಡಗಳು ಉಂಟು. ಇದನ್ನೆಲ್ಲ ಕಣಿ ಅಂತಾದರೂ ತೆಗಿಲಿಕ್ಕಿಲ್ಲ, ಸೈಡಲ್ಲಿ ಉಂಟಲ್ಲ ಕಣಿಯಲ್ಲಿ, ಹಾಗೆ ಬಿಡೋದು. ಹಾಗೆ ಇಷ್ಟು ಜಾಗ ಕ್ಲೀನ್ ಮಾಡಿ ಆಯಿತು. ಇದು ಕಾಡು ಅನಾನಸ್, ಇದು ನಾವು ನೆಟ್ಟು ಮಾಡುವ ಅನಾನಸ್ ಅಲ್ಲ. ತುಂಬ ಇದೆ ನಮ್ಮ ಗುಡ್ಡೆಯಲ್ಲಿ ಎಲ್ಲ. ನಾನು ಇದರ ನಿಜ ತಿನ್ನೋದಿಲ್ಲ, ಇದು ತುರಿಸ್ತದೆ ಅಂತ ಅಜ್ಜಿ ಹೇಳಿದರು ಮುಂಚೆ. ಅದಕ್ಕೋಸ್ಕರ ತಿನ್ನೋದಿಲ್ಲ. ಆದರೆ ಇವಾಗ ನನಗೆ ಇದನ್ನು ತಿನ್ನಬೇಕಂತ ಆಯಿತು. ಚೂರಾದರೂ ತಿಂತೇನೆ, ಸ್ವೀಟ್ ಇರ್ತದೆ ಮಾತ್ರ. ಹಾಗೆ ಇದನ್ನು ತಿನ್ನಬೇಕಂತ ಹಿಡ್ಕೊಂಡು ಬಂದೆ. ಇವಾಗ ಕಟ್ ಮಾಡಿ ಚೂರಾದರೂ ತಿಂದು ಬಿಸಾಡ್ತೇನೆ. ಎಲ್ಲ ಸುಮ್ಮನೆ ಕೊಯ್ದಿದ್ದೇನಲ್ಲ, ಹಾಗೆ ಒಂದು ಸ್ವಲ್ಪ ಆದರೂ ತಿನ್ನಬೇಕು ಇವಾಗ. ಹಾಗೆ ಹಿಡ್ಕೊಂಡು ಬಂದೆ ಮನೆಗೆ. ಸುಸ್ತಾಗಿದೆ ಆಯಿತಾ, ಮಾತಾಡಲಿಕ್ಕೂ ಆಗ್ತಾಯಿಲ್ಲ. ಅನಾನಸ್ಸು ಕಟ್ ಮಾಡಿ ಆಯಿತು. ಒಂದು ತುಂಡು ತಿಂದೆ ನಾನು. ತುಂಬ ಸ್ವೀಟ್ ಇದೆ ಆಯಿತಾ, ತುಂಬಾ ಸ್ವೀಟ್ ಇದೆ. ಅದರ ಮುಳ್ಳನ್ನೆಲ್ಲ ಆದಷ್ಟು ತೆಗೆದಿದ್ದೇನೆ, ಇದು ತುರಿಸ್ತದೆ ಅಲ್ಲ ಹಾಗೆ. ಆದರೂ ಚೂರು ಚೂರು ಕಾಣ್ತದೆ, ಆವಾಗ ಭಯ ಆಗ್ತದೆ. ತೆಗಿಲಿಕ್ಕೆ ಸಿಗೋದು ನಮಗೆ ಕಷ್ಟಿದ್ರೆ. ಹಾಗೆ ನಾವು ನೆಟ್ಟು ಮಾಡೋದ್ರ ಹಾಗೆ ಫುಲ್ಲು ತಿನ್ನಲಿಕ್ಕೆ ಸಿಗೋದಿಲ್ಲ ಆಯಿತಾ. ಎಲ್ಲ ಕೆತ್ತಿ ಕೆತ್ತಿ ತೆಗೆದೇ ಮುಗೀತದೆ. ತುಂಬ ಸ್ವೀಟ್ ಇದೆ. ಹಾಗಾದ ಕಾರಣ ತಿನ್ನಬಾರ್ದಂತಂದು ಇವತ್ತೊಂದು ತುಂಬ ಉಂಟು ಹಣ್ಣಾಗಿಕೊಂಡು ಒಂದು ಕೊಯ್ದುಕೊಂಡು ಬಂದೆ. ಅದರನ್ನೆಲ್ಲ ಹಕ್ಕಿಗಳೇ ತಿನ್ನೋದು, ನಾವು ತಿನ್ನೋದಿಲ್ಲ. ಇಲ್ಲಿ ಇವರಿದ್ದರೆ ತಿಂತಾರೆ, ಅವರು ಕಟ್ ಮಾಡಿ ಕೊಟ್ಟರೆ ತಿಂತಾರೆ. ಹಾಗೆ ಅವರಿರುವಾಗ ತಂದು, ಅವರಿರುವುದೇ ಇಲ್ಲ ಅದು ಹಣ್ಣಾಗುವ ಟೈಮಲ್ಲಿ. ಫ್ರಿಜ್ಜಲ್ಲಿ ಇಟ್ಟರೆ ಕೋಲ್ಡಾಗಿ ಚೆಂದ ಇನ್ನೂ ಆಗ್ತದೆ. ತುಂಬ ಸ್ವೀಟ್ ಇದೆ ಇದು.
ಮುಳ್ಳು ಸ್ವಲ್ಪ ಸಹ ಇಡುವುದಿಲ್ಲ, ಎಲ್ಲ ತೆಗೆದು ತಿನ್ನೋದು ನಾನು. ಸಂಡಿಗೆ ಹಾಕ್ತಾ ಇದ್ದೇನೆ, ಸಾಬಕ್ಕಿ ಸಂಡಿಗೆ. ಹಪ್ಪಳ ಮಾಡ್ಬೇಕಂತ ಇತ್ತು, ಅದಕ್ಕೆ ಯಾರಾದರೂ ಜನ ಇಲ್ಲದೆ ಆಗುದು ಇಲ್ಲ. ನಮ್ಮಲ್ಲಿ ಹಲಸಿನಕಾಯಿ ಮುಗ್ದಿದೆ, ಮರ ಉಂಟು, ಬೆಳೆದಿಲ್ಲ ಇನ್ನು. ಅದು ಮಳೆಗಾಲದಲ್ಲಿ ಆಟಿಯಲ್ಲೆಲ್ಲ ಬೆಳೆಯುವ ಮರ, ಆದರೆ ಈ ಸಲ ಬೇಗ ಬೆಳೀತದ ಗೊತ್ತಿಲ್ಲ. ಮತ್ತೆ ತೆಗೆದು ಅಲ್ಲಿಂದ ತರಲಿಕ್ಕೆಲ್ಲ ಕಷ್ಟ ಉಂಟು. ಮನೆ ಹತ್ರ ಎಲ್ಲ ಇದ್ದದ್ದು ಎಲ್ಲ ಮುಗಿಯಿತು, ಅವಾಗ ಮಾಡಲಿಕ್ಕೆ ಆಗಿಲ್ಲ. ಇವಾಗ ಮಾಡ್ಬೇಕಂತ ಆಗ್ತದೆ, ತುಂಬ ಇನ್ನೂ ಬಿಸಿಲಿದೆ ಅಲ್ಲ. ಒಮ್ಮೆ ಮಾಡುವಂತ ಆಗ್ತಾ ಇತ್ತು ನನಗೆ, ಆದರೆ ಈಗ ಜನ ಇಲ್ಲ. ಜನ ಅಂದರೆ ಮಗ ಸಹ ಸಿಗುವುದಿಲ್ಲ, ಹಾಗಾದ ಕಾರಣ ಬೇಡ, ಒಂದು ಸಂಡಿಗೆ ಒಂದಾದರೂ ಮಾಡುವ ಅಂತ ಹೊರಟದ್ದು. ಹಾಕ್ತಾ ಇದ್ದೇನೆ, ಬಿಸಿಲಾಗಿದೆ. ಹಾಗೆ ಕಾರ್ ಶೆಡ್ಡಿನ ಹತ್ರ ಬಂದಿದ್ದೇನೆ, ಇಲ್ಲಿ ಕೂತ್ಕೊಂಡು ಹಾಕುದು. ಆಮೇಲೆ ಸ್ವಲ್ಪ ಬಿಸಿಲಿಗೆ ಎಳೆದುಕೊಂಡ್ರೆ ಆಯ್ತಂತ. ಬಿಸಿಲು ಆಗಿದೆ ಆಯ್ತಾ, ಈಗ ಬಿಸಿಲು ಒಳ್ಳೆ ಬಿಸಿಲು ಬಂದ ಎಲ್ಲ ಆಗಿದೆ. ನಾನು ಮಾಡುವಾಗ ಸ್ವಲ್ಪ ಲೇಟ್ ಆಯಿತು, ಬಿಸಿ ಆರಬೇಕಲ್ಲ ಅದು ಹಾಕಲಿಕ್ಕೆ. ಸ್ವಲ್ಪ ಬೇರೆ ಎಲ್ಲ ಕೆಲಸ ಮಾಡಿಕೊಂಡಿದ್ದೆ, ಅಂಗಳದಲ್ಲಿ ಕಸ ಎಲ್ಲ ಗುಡಿಸುವ ಕೆಲಸ, ಮನೆಯ ಸುತ್ತಮುತ್ತ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೆ. ನಾನು ಕಾಣ್ತದ ಗೊತ್ತಿಲ್ಲ ಆಯ್ತು ಈ ವಿಡಿಯೋದಲ್ಲಿ, ನಾನು ಮಾತಾಡೋದಕ್ಕೆ ಹೇಳ್ತಾ ಉಂಟಷ್ಟೆ. ಅದಕ್ಕೆ ಬೇಕಾದಕ್ಕೆ ಸೆಟ್ ಮಾಡಿಲ್ಲ ನಾನಲ್ಲಿ. ಸಂಡಿಗೆ ಕಾಡುವ ಹಾಗೆ ಉಂಟು, ಕಾರು ಕಾಣ್ಬೋದು ಒಂದು ಚಂದ, ಕಾರ್ನ ಟಯರ್ ಎಲ್ಲ. ನನ್ನನ್ನು ಕಾಣಲಿಕ್ಕಿಲ್ಲ, ಬಿಸಿಲಿಗೆ ಅಷ್ಟೆಲ್ಲ ನೋಡಿಕೊಂಡು ಇಲ್ಲಿ ಮಾಡಿಕೊಂಡು ಕೂತ್ರೆ ನನಗೆ ಕೆಲಸ ಆಗಲಿಕ್ಕಿಲ್ಲ. ಇದು ಮಧ್ಯಾಹ್ನ ಒಂದು ಸ್ವಲ್ಪ ಆದರೂ ಬಿಸಿಲು ತಾಗಬೇಕಲ್ಲ ಇದಕ್ಕೆ. ಹಾಗೆ ರಪ ಹಾಕ್ತಾ ಇದ್ದೇನೆ. ಕಲರೆಲ್ಲ ಹಾಕಿಲ್ಲ, ಜೀರಿಗೆ ಮತ್ತು ಎಳ್ಳು ಉಪ್ಪು ಇಷ್ಟೇ ಹಾಕಿದ್ದು ನಾನು, ಬಿಳಿ ಎಳ್ಳು ಹಾಕಿದ್ದೇನೆ. ಇನ್ನೊಂದು ಪಾತ್ರೆ ಎಲ್ಲ ಉಂಟು ಆಯ್ತಾ, ಇಷ್ಟರಲ್ಲಿಂದ ಸ್ವಲ್ಪ ಇದೆ. ಬಿಸಿ ಆರ್ಲಿಕ್ಕೋಸ್ಕರ ಎರಡೆರಡು ಪಾತ್ರೆಯಲ್ಲಿ ಹಾಕಿಬಿಟ್ಟದ್ದು ನಾನು. ಇವತ್ತು ಬಿಸಿಲಲ್ಲಿ ಕ್ಯಾಮರಾ ಇಟ್ಬಿಟ್ರೆ ಹಾಳಾದ್ರೆ ಅಂತ ಭಯ ಆಗ್ತದೆ, ಅಷ್ಟು ಬಿಸಿಲಿದೆ ಆಯ್ತಾ. ಇದೀಗ ಆದಿಗೆ ಗೊತ್ತಿಲ್ಲ ನಾನು ಸಂಡಿಗೆ ಮಾಡ್ತಾ ಇದ್ದೇನೆ. ಒಂದು CC ಕ್ಯಾಮರಾದಲ್ಲಿ ನೋಡ್ತಾನೆ ಅವನು, ನಾನು ಏನು ಕೆಲಸ ಮಾಡ್ತಾ ಇರ್ತೇನೆ ಅಂತ ನೋಡ್ತೇನೆ, ಒಂದು ಗೊತ್ತಾಗ್ಬೋದು. ಇವರು ಕೂಡ ನೋಡ್ತಾರೆ ಅಲ್ಲಿಂದ, ಬೆಂಗಳೂರಿಂದ. ಇವತ್ತು ಸಂಡೇ ಅಲ್ವಾ, ಹಾಗೆ ಅಲ್ಲಿಂದ ಇವರು ನೋಡ್ತಾರೆ. ಮಗಸ ನೋಡ್ತಾನೆ ಎಂತ ಕೆಲಸ ಮಾಡ್ತೇನೆ ಅಂತ. ಈಗ ಅವರಿಗಿಬ್ಬರಿಗೂ ಸಹ ಗೊತ್ತಿದ್ರು ಹೇಳಲ್ಲ ನನಗೆ, ಫೋನ್ ಮಾಡ್ತಾರೆ ಒಮ್ಮೊಮ್ಮೆ, ಏನು ಮಾಡ್ತಾ ಇದ್ದೀರಿ ನನಗೆ ಗೊತ್ತಿರ್ತದೆ ಆ ಫೋನ್ ಬರುವಾಗಲೇ. ಇವತ್ತು ಬರಲಿಲ್ಲ ಆಯ್ತಾ ಇಷ್ಟೊತ್ತು ಕಾಲು, ಇಷ್ಟು ಹೊತ್ತಾಯಿತು ನಾನು ಹಾಕಲಿಕ್ಕೆ ಕೂತು, ಬರಲಿಲ್ಲ. ಗೊತ್ತಾಗಿರ್ಲಿಕ್ಕಿಲ್ಲ ನೋಡಿರದಿದ್ರೆ. ಮುಂಡಿ ಎಲೆಯಲ್ಲಿ ಹಾಕುದಾಯ್ತಾ, ನಿಜ ಸುಲಭ ಆಗ್ತದೆ. ಮತ್ತೆ ಅದ್ರನ್ನು ತೆಗೆದು ಬಿಸಾಡಿದ್ರೆ ಆಯ್ತಲ್ವಾ, ವಾಶ್ ಮಾಡುವ ಕೆಲಸವೂ ಇಲ್ಲ. ಅದು ನಮ್ಮಲ್ಲಿ ಹಂದಿಯ ಕಾಟದಿಂದ ಮುಂಡಿ ಇದ್ದದ್ದನ್ನೆಲ್ಲ ಸರ್ವನಾಶ ಮಾಡಿಬಿಟ್ಟು, ಇಲ್ಲಿ ಮನೆ ಹಿಂದೆ ಉಂಟು ಸಣ್ಣದು, ಅದರಲ್ಲಿ ಇಲ್ಲ ಬೇಕಾದಷ್ಟು ಎಲೆ, ಅದೇ ಈ ಥರ ಹಾಕಿ. ಇಲ್ಲ ಇದು ಸಂಡಿಗೆಲ್ಲ ಮಾಡುವಾಗ ಮುಂಡಿ ಎಲೆ ಮಾಡುದು. ಸಂಡಿಗೆ ರೆಡಿ ಆಯಿತು ನೋಡಿ, ಬಿಸಿಲು ಬಂದಿದೆ ಇವಾಗ. ಇಲ್ಲಿ ನೋಡಿ ಇಷ್ಟ ಆಗಿದೆ. ಇದರಲ್ಲಿ ಸ್ವಲ್ಪವೇ ಮಾಡಿದ್ದು ನಾನು, ಬಿಸಿಲು ಬಂದಿದೆ. ಒಣಗಿದ್ರೆ ಸಾಕಿತ್ತು, ಹಸೆ ಇಲ್ಲದಾಗೆ ಪೂರ್ತಿ ಒಣಗಿದ್ರೆ ಇವತ್ತಿನೀಗ. ಸಂಜೆ ತನಕ ಬಿಸಿಲಿದ್ರೆ ಒಣಗ್ತದೆ. ಹಾಗೆ ನಿಲ್ಲಿಕ್ಕೆ ಆಗ್ತಾಯಿಲ್ಲ, ಇಲ್ಲಿ ಬಿಸಿ ಬಿಸಿ ಇದೆ ಇಂಟರ್ಲಾಕ್. ನಾನು ಚಪ್ಪಲಿ ಹಾಕಿಲ್ಲ. ಇವಾಗ ಬಿಸಿಲು ಹೋಯ್ತಾಯ್ತಾ, ಮೋಡ ಬರ್ತಾ ಇದೆ. ಹಾಗೆ ನಾನು ಈ ಸಂಡಿಗೆ ಹಾಕಿದ್ದನ್ನು ತೆಗೆಯುವ ಅಂತ ಬಂದೆ, ಸ್ವಲ್ಪ ಈಗ ಬಿಸಿಲು ಬರುವಾಗ ಉಂಟು ನೋಡಿ ವಾಪಸ್. ಇವಾಗ ನಾನು ಹೇಳುವಾಗ ಬಿಸಿಲು ಬರ್ತಾ ಉಂಟು. ಮೋಡ ಇತ್ತಂತ ಅಂಗಳಕ್ಕೆ ಬಂದದಾಯ್ತಾ, ನಾನು ನೋಡಿಬಿಟ್ಟು ಹೋಗಿ ಇವಾಗ ತೋರಿಸ್ತೇನೆ. ಒಣಗಿದೆ ಸ್ವಲ್ಪ ಲೈಟಾಗಿ, ಅಡಿಯಲ್ಲಿ ಸ್ವಲ್ಪ ಲೈಟಾಗಿ ಪಸೆ ಇದೆ. ಲೈಟ್ ಅಂದರೆ ಲೈಟ್, ತುಂಬ ಸಂಜೆ ತನಕ ಇವಾಗ ಬಿಸಿಲಿದ್ರೆ ಒಣಗ್ತಿತ್ತು.
ನಾನು ಮಾಡುವಾಗ ಲೇಟ್ ಆಗಿತ್ತು, ಹಾಗೆ ಇಲ್ಲದಿದ್ದರೆ ಈಗ ಚೆನ್ನಾಗಿ ಎದ್ದು ಬಿಡ್ತಿತ್ತು, ಅಷ್ಟು ಬಿಸಿಲಿತ್ತು ಇವತ್ತು. ಇಲ್ಲಿ ನನಗೆ ನಿಲ್ಲಕ್ಕೆ ಆಗ್ತಾಯಿಲ್ಲ, ನಾನು ಚಪ್ಪಲಿ ಹಾಕ್ಕೊಂಡಿಲ್ಲ, ಇದರ ಮೇಲೆ ಹಾಗೆಯೇ ನಿಲ್ಲಕ್ಕೆ ಆಗ್ತಾಯಿಲ್ಲ. ಹಾಗೆ ತೊಂದರೆ ಇಲ್ಲ, ಇನ್ನು ಅಲ್ಲಿ ಒಳಗೆ ಫ್ಯಾನ್ ಅಡಿಯಲ್ಲಿ ಇಟ್ಟುಬಿಟ್ರೆ ಆಯಿತು. ಹಾಗೆ ನಮ್ಮ ಸಂಡಿಗೆ ಒಂದು ದಿನದ್ದು ರೆಡಿ ಆಯಿತು. ಸರಿ, ಹಾಗಾದರೆ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.